ಅರಮನೆ ಆವರಣದಲ್ಲಿ ರಥಸಪ್ತಮಿ ಸಂಭ್ರಮ. ಉತ್ಸವ ಮೂರ್ತಿಗಳ ಸಮಾಗಮ. ದರ್ಶನ ಪಡೆದ ಪುನೀತರಾದ ಭಕ್ತವೃಂದ. ಮೈಸೂರು ಅರಮನೆ ಆವರಣದಲ್ಲಿ ರಥಸಪ್ತಮಿ ಸಂಭ್ರಮ ಮನೆ ಮಾಡಿದೆ. 7 ದೇವಾಲಯಗಳ ಉತ್ಸವ ಮೂರ್ತಿಗಳ ಸಮಾಗಮವಾಗಿದೆ. ಉತ್ಸವ ಮೂರ್ತಿಗಳ ದರ್ಶನ ಪಡೆಯಲು ಭಕ್ತರ ದಂಡೇ ಹರಿದು ಬಂದಿತು. ಮುಂಜಾನೆ 6 ಗಂಟೆಗೆ ಆರಂಭವಾದ ದರ್ಶನ ಮಧ್ಯಾಹ್ನ 12 ಗಂಟೆವರೆಗೂ ಅವಕಾಶ ಕಲ್ಪಿಸಲಾಗಿತ್ತು. ತ್ರಿನೇಶ್ವರ ಸ್ವಾಮಿ, ಭುವನೇಶ್ವರಿ, ಗಾಯತ್ರಿ, ಲಕ್ಷ್ಮೀರಮಣ ಸ್ವಾಮಿ, ಪ್ರಸನ್ನ ಕೃಷ್ಣ ವರಹ, ಕಿಲೆ ಲಕ್ಷ್ಮಿ, ವೆಂಕಟರಮಣ ಸ್ವಾಮಿ 7 ದೇವಾಲಯದ ಉತ್ಸವ ಮೂರ್ತಿಗಳನ್ನು ಅಂಬಾವಿಲಾಸ ಅರಮನೆ ಆವರಣದಲ್ಲಿ ಪ್ರತಿಷ್ಠಾಪಿಸಿ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಸೂರ್ಯದೇವ ತನ್ನ ಪಥವನ್ನು ಬದಲಾಯಿಸುವ ದಿನವಾದ ಇಂದು ವಿಶೇಷವಾಗಿ ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ. ಈ ಹಿಂದೆ ರಾಜ ಮಹಾರಾಜರ ಆಡಳಿತದ ಅವಧಿಯಲ್ಲಿ ಅರಮನೆ ಆವರಣದಲ್ಲಿರುವ ಪ್ರಮುಖ ದೇವಾಲಯಗಳ ಉತ್ಸವ ಮೂರ್ತಿಗಳನ್ನು ಒಂದೆಡೆ ಸೇರಿಸಿ ಭಕ್ತರಿಗೆ ದರ್ಶನ ಪಡೆಯುವ ವ್ಯವಸ್ಥೆ ಮಾಡಿದ್ರು. ಈ ಸಂಪ್ರದಾಯ ಇಂದಿಗೂ ಮುಂದುವರೆದಿದೆ. ಎಲ್ಲರೂ ಈ ಕಡೆ ಲೈನಾಗಿ ನಿಂತ್ಕೊಂಡ್ರೆ ಕೊಡ್ತೀನಿ. ಆ ಕಡೆಗೆ ನಾನು ಯಾರಿಗೂ ತೀರ್ಥ ಕೊಡಲ್ಲ, ಯಾಕಂದ್ರೆ ಕುಂಕುಮ ಇದೆ. ಅಮ್ಮ ಬುತ್ತಿ ಯಾರ್ದು? ಈ ಕಡೆ ಇರುತ್ತೆ ಕುಂಕುಮ ಎಲ್ಲಿದೆಯಾ? ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮಿ ರಥ ಸಪ್ತಮಿ ಅಂತ ಇವತ್ತು ತುಂಬ ವಿಶೇಷವಾದ ದಿನ. ರಥಸಪ್ತಮಿ ಅಂದರೆ ದೇವರು ಸೂರ್ಯದೇವ ಉತ್ತರಾಯಣದಲ್ಲಿ ರಥಸಪ್ತಮಿ ದಿನ ಉತ್ತರಾಯಣ ಪ್ರವೇಶ ಮಾಡ್ತಾನೆ. ಉತ್ತರ ದಿಕ್ಕಿಗೆ ರಥ ಪ್ರಯಾಣ ಬೆಳೆಸುತ್ತೆ. 7 ಕುದುರೆಗಳಿಂದ ಕೂಡಿದ ರಥದಲ್ಲಿ ಸೂರ್ಯದೇವ ತನ್ನ ರಥನ ಬೆಳೆಸ್ತಾನೆ. ಇವತ್ತಿಂದ ಬೆಳಕು ತುಂಬ ಜಾಸ್ತಿ. ಇಷ್ಟು ದಿನ ಕತ್ಲೆ ಆವರಿಸ್ತಾ ಇತ್ತು ದಕ್ಷಿಣಾಯನದಲ್ಲಿ, ಇವಾಗ ಉತ್ತರಾಯಣದಲ್ಲಿ ಬೆಳಕು ಜಾಸ್ತಿ. ಆಮೇಲೆ ಈ ಇದರಲ್ಲಿ ಚೈತ್ರ ಮಾಸದಲ್ಲಿ ವಸಂತ ಋತು ಬಂದ ಮೇಲೆ ಎಲ್ಲ ಸುಭಿಕ್ಷವಾಗಿರುತ್ತೆ. ಈ ಉತ್ತರಾಯಣ ಸಂಪ್ರಾಪ್ತೆ ಕಾಕೋ ಕಾಕಃ ಪಿಕಃ ಪಿಕಃ ಅಂತ ಚೈತ್ರ ಮಾಸ ಬಂದರೆ ಎಲ್ಲನೂ ಚಿಗುರುತ್ತೆ. ನಮ್ಮ ಅರಮನೆ ಮಹಾರಾಜರುಗಳು ಅರಮನೆ ದೇವಾಲಯಗಳನ್ನು ಎಷ್ಟು ದೇವಾಲಯ ಇದೆಯೋ ಅದರಲ್ಲೆಲ್ಲ ಕೆಲವು ಮುಖ್ಯವಾದ ದೇವರುಗಳನ್ನು ಕಿಲ್ಲೆ ವೆಂಕಟರಮಣ ಸ್ವಾಮಿ, ಲಕ್ಷ್ಮೀರಮಣ, ಪ್ರಸನ್ನ ಕೃಷ್ಣ, ಶ್ವೇತವರಾಹ, ಸೋಮೇಶ್ವರ, ಗಾಯತ್ರಿ ಅಮ್ಮನವರು ಈ ದೇವಾಲಯಗಳ ದೇವರುಗಳನ್ನೆಲ್ಲ ಅರಮನೆ ಮುಂಭಾಗ ಉತ್ಸವ ಮೂರ್ತಿಗಳನ್ನು ಬಿಜು ಮಾಡಿ ಎಲ್ಲ ಭಕ್ತಾದಿಗಳಿಗೂ ಅನುಕೂಲವಾಗಲಿ ಅಂತ ಮಹಾರಾಜರು ಮಾಡಿದ್ದಾರೆ. ಇದು ಸುಮಾರು ವರ್ಷಗಳಿಂದ ಆನೂಚಾನವಾಗಿ ನಡ್ಕೊಂಡು ಬಂದಿದೆ. ಈಗಲೂ ನಡೀತಾ ಇದೆ, ಮುಂದೇನೂ ನಡೆಯುತ್ತೆ. ಸಕಲ ಇಷ್ಟಾರ್ಥಗಳು ದೇವರು ಎಲ್ಲ ಭಕ್ತಾದಿಗಳೊಂದಿಗೂ ಸಮರ್ಪಣೆ ಮಾಡಲಿ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೀನಿ. ಈ ರಥಸಪ್ತಮಿಯಿಂದ ರೋಗ ರುಜಿನಗಳೆಲ್ಲ ವಾಸಿಯಾಗಿ ಸುಭಿಕ್ಷವಾಗಿರಲಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ.